ಇವತ್ತು ವಿಡಿಯೋನ ಚಿಕನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್ ಹಲೋ, ಇದು ಭಾನುವಾರದ ವಿಡಿಯೋ. ಇವತ್ತು ಊಟಕ್ಕೆ ಅಂತೇಳಿ ಅಮ್ಮ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ರು. ಸೊ ಅಮ್ಮ ಸಾಂಬಾರೆಲ್ಲ ರೆಡಿ ಮಾಡೋ ಅಷ್ಟರೊಳಗೆ ನಾನು ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಿತ್ತು ಅಂತ ಹಾಕ್ಸೋದಕ್ಕೆ ಹೋದೆ. ಅಪ್ಪನೇ ಕರ್ಕೊಂಡು ಹೋಗಿದ್ರು. ಸೊ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಈ ಡ್ರಾಪ್ಸ್ ಹಾಕ್ಸೋದು ತುಂಬಾ ಒಳ್ಳೆಯದು. ಯಾರು ಮಿಸ್ ಮಾಡಬೇಡಿ. ಮಿಸ್ ಮಾಡಿರೋರು ಮರಿದಾಗೆ ಹಾಕ್ಸಿ. ನಾನು ಅಪ್ಪ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಬರೋ ಅಷ್ಟರೊಳಗೆ ಅಮ್ಮ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಚಿಕನ್ಗೆ ಅವರೆಕಾಳು ಹಾಕಿ ಕಾಳು ಪಲ್ಯ ಕೂಡ ರೆಡಿ ಮಾಡಿದರು. ಅಮ್ಮ ಚಿಕನ್ ಸಾಂಬಾರು ಕಾಳು ಪಲ್ಯ ಎಲ್ಲ ತುಂಬಾ ಟೇಸ್ಟಾಗಿ ಮಾಡ್ತಾರೆ. ನಮ್ಮ ಮನೇಲಂತೂ ಎಲ್ರಿಗೂ ಅವ್ರು ಮಾಡೋ ನಾನ್ ವೆಜ್ ಅಡುಗೆಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಾಗಿ ಮಾಡ್ತಾರೆ. ನಾನು ಅಡುಗೆ ಮಾಡೋದು ಕಲ್ತಿರೋದು ಕೂಡ ಅವರಿಂದನೇ. ತುಂಬ ಟೇಸ್ಟಾಗಿ ಮಾಡೋದನ್ನ ಹೇಳ್ಕೊಡ್ತಾರೆ. ಸೊ ನಾವು ಎಲ್ಲ ಊಟ ಮಾಡಿ ಮುಗಿಸ್ಕೊಂಡು ನಾಳೆ ನಾವು ಫ್ಯಾಮಿಲಿ ಎಲ್ಲ ಎಲ್ಲೋ ಒಂದು ಕಡೆ ಹೋಗ್ತಾಯಿದ್ದೀವಿ. ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅನ್ನೋದನ್ನ ನಾಳೆ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿಗೆ ಹೊರಡೋದಕ್ಕೋಸ್ಕರ ಬ್ಯಾಗ್ ಪ್ಯಾಕಿಂಗ್ ಕೂಡ ನಾನು ಮಾಡ್ಕೊತಾ ಇದ್ದೆ. ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸಂಜೆ ಕೂಡ ಆಗಿತ್ತು. ಪಾಪುನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಮತ್ತು ನಾವು ರೆಸ್ಟ್ ಮಾಡೋ ಅಷ್ಟರೊಳಗೆ ಅವ್ನು ಮತ್ತೆ ಹಾಜರು ಕೂಡ ಆದ. ಬಂದವನೇ ಅಂಗನವಾಡಿಲಿ ನನಗೆ ಕೊಡೋ ಪುಷ್ಟಿ ಲಡ್ಡು ಪ್ಯಾಕೆಟ್ ಲಡ್ಡು ಮಾಡಿಕೊಡು ಅಮ್ಮ ಅಂತ ಕೇಳ್ದ. ಸೊ ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ಲಡ್ಡುಗೆ ಸ್ವಲ್ಪ ಅಂಗನವಾಡಿಲಿ ಕೊಡೋದೇ ಆರ್ಗಾನಿಕ್ ಬೆಲ್ಲ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಇದರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಅದು ತುಂಬಾ ಬೆನಿಫಿಟ್ಸ್ ಇರೋದಂತ ಇರ್ತದೆ. ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಟೇಸ್ಟು. ಅದ್ರ ಜೊತೆ ಬೆಲ್ಲ ಕಾಯಿ ತುರಿ ಹಾಕಿ ಮಾಡಿದ್ರೆ ಮಕ್ಕಳು ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ನಾನು ಮಾಡಿಕೊಟ್ಟೆ. ಅಷ್ಟರೊಳಗೆ ಡಿ ಸ್ಟಾರ್ಟ್ ಆಗಿತ್ತು. ಅದನ್ನು ನೋಡ್ಕೊಂಡು ನನ್ನ ಮಗ ಒಂದೆರಡು ಸ್ಟೆಪ್ ಕೂಡ ಹಾಕ್ದ. ನೀವು ಕೂಡ ಅದನ್ನು ನೋಡಿ. ನನ್ನ ಮಗನ ಡ್ಯಾನ್ಸ್ ಹೇಗಿತ್ತು, ಹೇಗಾಡ್ದ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಡಿ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು. ನಾವು ಕೂಡ ಎಲ್ಲರೂ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ವಿಡಿಯೋ ಏನೋ ನೋಡ್ತೀರಾ, ಹಾಗೆ ಒಂದು ಫಾಲೋ ಮಾಡಿಕೊಂಡು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.